काढलं साधन ಪ್ರದರ್ಶನ ಮಾಡ್ತಾರಂತ ವೀರಭದ್ರಾಸನ. ಈ ಒಂದು ಆಸನದಿಂದ ಎದೆ ವಿಸ್ತಾರ ಈ ಆಸನದ ಅಭ್ಯಾಸದಿಂದ ಕಾಲಿನ ಸೆಳೆತ ನಿವಾರಣೆಯಾಗುತ್ತದೆ, ರಕ್ತ ಸಂಚಲನ ಕ್ರಿಯೆ ಚೆನ್ನಾಗಿ ನಡೆಯುತ್ತದೆ. ದೇವಿ ಆಸನ ಅಭ್ಯಾಸ ಮಾಡುವುದರಿಂದ ಸಂಚಲನ ಶಕ್ತಿ ಹೆಚ್ಚುತ್ತದೆ. ಮುಂದಿನ ಆಸನ ಪರೀಗಾಸನ. ಈ ಒಂದು ಆಸನದಿಂದ ಪಿಡಿಸ್ತನ ನಿವಾರಣೆಯಾಗುತ್ತದೆ. ನಮ್ಮ ಕೈಯಿನ ಸೆಳೆತಗಳು, ಪಕ್ಕೆಲುಬಿನ ಸೆಳೆತಗಳು ನಿವಾರಣೆಯಾಗುತ್ತದೆ. ಮುಂದಿನ ಆಸನ ಚಂದ್ರಾಸನ. ನಮ್ಮ ಭುಜಗಳಿಗೆ ಮತ್ತು ಹಾಗೂ ಕಾಲಿನ ಸೆಳೆತವನ್ನು ನಿವಾರಿಸುತ್ತದೆ ಈ ಒಂದು ಆಸನದ ಅಭ್ಯಾಸದಿಂದ. ಮುಂದಿನ ಆಸನ ಮಾರ್ಜಾಲಾಸನ. ಮಾರ್ಜಾಲಾಸನ ಅಭ್ಯಾಸ ಮಾಡುವುದರಿಂದ ಬೆನ್ನಿನ ನೋವಿಗೆ ಇದು ತುಂಬಾ ಈ ಒಂದು ನೋವು ನಿವಾರಣೆ ಆಗುವುದಕ್ಕೆ ತುಂಬಾ ಸಹಕಾರಿಯಾದ ಒಂದು ಆಸನ ಮಾರ್ಜಾಲಾಸನ. ಮುಂದಿನ ಆಸನ ಮರೀಚಾಸನ. ಮರೀಚಾಸನ ತಿರುಚುವ ಆಸನವಾದ್ದರಿಂದ ಈ ಒಂದು ತಿರುಚುವ ಆಸನದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವ ಒಂದು ಶರೀರದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ. ಇದು ಸಕ್ಕರೆ ಕಾಯಿಲೆಗೆ ತುಂಬಾ ಉಪಯುಕ್ತವಾದ ಒಂದು ಆಸನ. ಮುಂದಿನ ಆಸನ ಗೋಮುಖಾಸನ. ಎದೆಯ ಭಾಗ ಹಿಗ್ಗುವಿಕೆ ಮತ್ತು ಹಾಗೆ ಬೆನ್ನು ನೇರವಾಗುವುದಕ್ಕೆ ಒಂದು ಸಹಕಾರಿಯಾಗಿದೆ ಈ ಒಂದು ಆಸನ. ಮುಂದಿನ ಆಸನ ವೃತ್ತಾಕಾರವಾಗಿ ಪ್ರದರ್ಶಿಸುವ ಒಂದು ಆಸನ. ವೃತ್ತಾಕಾರವಾಗಿ ಕುಳಿತಿರುವಂತಹವರು ಉಪವಿಷ್ಟ ಕೋನಾಸನದ ಭಂಗಿ. ಹಾಗೆ ಮಧ್ಯದಲ್ಲಿ 3 ಮಕ್ಕಳು ಮಾಡುವಂತಹದ್ದು ಮಧ್ಯದ್ದು ಏಕಪಾದ ಶೀರ್ಷಾಸನ, ಪಕ್ಕದಲ್ಲಿ ಆ ಕಡೆ ಈ ಕಡೆ ರುಚಿಕಾಸನ. ಇದು ಒಂದು ಕ್ಲಿಷ್ಟಕರವಾದ ಒಂದು ಭಂಗಿ ಈ 3 ಮಕ್ಕಳು ಮಾಡ್ತಾ ಇರೋದು. ಎಲ್ಲೂ ಕರತಾಳದೊಂದಿಗೆ ಒಂದು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕೆಂದು ಕರತಾಳದೊಂದಿಗೆ ಪ್ರೋತ್ಸಾಹಿಸಿ. ಪೂರ್ವೋತ್ತನಾಸನ. ಕೈಯಿನ ಮುಡಿಕಟ್ಟುಗಳು, ಕಾಲಿನ ಸೆಳೆತಗಳು ನಿವಾರಣೆಯಾಗುತ್ತದೆ. ಮಧ್ಯದ 3 ಮಕ್ಕಳು ಗಂಡು ಬೇರುಂಡಾಸನ, ರಾಜಕಪೋತಾಸನ. ಮುಂದಿನ ಆಸನ ವಾಮದೇವಾಸನ. ಈ ಒಂದು ಆಸನದ ಅಭ್ಯಾಸದಿಂದ ಬೆನ್ನೆಲುಬಿಗೆ ಹುರುಪು ಕೊಟ್ಟು ಜೀರ್ಣಕ್ರಿಯೆ ಹೆಚ್ಚುತ್ತದೆ. ಮುಂದಿನ ಆಸನ ವಜ್ರದೀಪಾಸನ. ಕಾಲಿನ ಮಾಂಸಖಂಡಗಳು ಹುರುಪುಗೊಳ್ಳುತ್ತದೆ.
ವೃಕ್ಷಾಸನ ವೃಕ್ಷಾಸನ ಅಭ್ಯಾಸದಿಂದ ಏಕಾಗ್ರತೆ ಹೆಚ್ಚುತ್ತಿದೆ. ಹಾಗೆ ಆ ಕಡೆ ಈ ಕಡೆ ಮಾಡುತ್ತಾ ಇರುವ ಎರಡು ಮಕ್ಕಳುಗಳು ನಿಖಿಲ್ ಮತ್ತೆ ಲಕ್ಷ್ಯ ಮಾಡುವಂತ ಒಂದು ಆಸನಗಳು ಭಂಗಿಗಳು ತುಂಬಾ ಒಂದು ಕ್ಲಿಷ್ಟಕರವಾದ ಒಂದು ಭಂಗಿ ಅದು. ಇದು ಗರುಡಾಸನ, ಕಾಲಿನ ಸೆಳೆತವನ್ನು ನಿವಾರಿಸುತ್ತದೆ. ಉತ್ಕಟಾಸನ ಭುಜಗಳಲ್ಲಿನ ಪಿಡಿಸುತನವನ್ನು ನಿವಾರಿಸುತ್ತದೆ ಈ ಒಂದು ಆಸನದ ಅಭ್ಯಾಸದಿಂದ. ಈ ಒಂದು ಆಸನದಿಂದ ಕಿಬ್ಬಟ್ಟಿಯ ಸೆಳೆತ ನಿವಾರಣೆಯಾಗುತ್ತದೆ. ಪಾರ್ಶ್ವಕೋಣಾಸನದಲ್ಲಿ ನಮಸ್ಕಾರ, ಮುಂದಿನ ಆಸನ ಭುಜಪೀಡಾಸನ. ನಮ್ಮ ಕೈಯಿನ ಮಣಿಕಟ್ಟುಗಳು ಬಲಗೊಳ್ಳುತ್ತವೆ, ತೋಳುಗಳಿಗೆ ಒಂದು ಶಕ್ತಿಯನ್ನು ನೀಡುತ್ತದೆ. ಏಕಪಾದ ಶೀರ್ಷಾಸನ, ಆ ಕಡೆ ಈ ಕಡೆ ಮಾಡ್ತಾ ಇರೋ ಎರಡು ಮಕ್ಕಳದು ಶ್ರೀಕೃಷ್ಣಾಸನ. ಇವರು ಏಕಪಾದ ಶೀರ್ಷಾಸನ, ಪದ್ಮಾಸನದಲ್ಲಿ ಗ್ಲೋಬೋ. ಲಘು ವಜ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಾಲ್ಕೀಯಾಸನ, ಪಿಂಡಾಸನ. ಈ ಒಂದು ಆಸನ ಪಿಂಡಾಸನ, ಹೊಟ್ಟೆಯ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ. ಉಪವಿಷ್ಟಕೋನಾಸನ, ಎರಡು ಮಕ್ಕಳು ಮಾಡಿರುವಂತಹ ಒಂದು ಭಂಗಿಗಳು ಕಿಡ್ನಿ ಸಮಸ್ಯೆ ಮತ್ತೆ ಸೊಂಟದ ಸಮಸ್ಯೆಗೆ ಒಂದು ಸಹಕಾರಿಯಾಗುವ ಒಂದು ಆಸನ. ರಾಜಕುಪೋತಾಸನ, ಇದು ಕೂಡ ಉಸಿರಾಟದಕರಿಗೆ ತುಂಬಾ ಒಂದು ಉಪಯುಕ್ತವಾದ ಒಂದು ಆಸನ. ಎದೆ ಹಿಗ್ಗುವಿಕೆ, ಯೋಗ ನಿದ್ರಾಸನ, ಪೂರ್ಣ ಭುಜಂಗಾಸನ, ಸೇತುಬಂಧಾಸನ, ಚಕ್ರಬಂಧಾಸನ, ಪಾದವಿಷ್ಟ ಮತ್ಸ್ಯೇಂದ್ರಾಸನ, ಸುತ್ತ ಮಾಡ್ತಾ ಇರುವಂತ ಆಸನಗಳು ಹುಷ್ಟ್ರಾಸನ, ವಾಮದೇವಾಸನ. ಮುಂದೆ ಇಬ್ಬರು ಮಕ್ಕಳು ಮಾಡ್ತಾ ಇರುವಂಥದ್ದು. ಮಧ್ಯದವರದು ದ್ವಿಪಾದ ಶೀರ್ಷಾಸನ ಮತ್ತೆ ರುಚಿಕಾಸನ. ಚಕ್ರಾಸನ, ಭುಜಂಗಾಸನ. ಮುಂದೆ ಪ್ರದರ್ಶಿಸುವ ಒಂದು ಭಂಗಿಗಳು ಪೂರ್ಣ ಯೋಗದಂಡಾಸನ,
ಒಂದು ಈಗ ಕೊನೆಯಲ್ಲಿ ಮಾಡ್ತಾ ಇರುವಂತ ಒಂದು ಪಿರಮಿಡ್ನಲ್ಲಿ ಆಕಾರದಲ್ಲಿ ಮಾಡ್ತಾ ಇರುವಂತ ಒಂದು ಭಂಗಿ ಕರೆದಾಳದೊಂದಿಗೆ ಪ್ರೋತ್ಸಾಹಿಸಿ ಎಲ್ಲ ವೀಕ್ಷಕರು ಮುಕ್ತಾಯಗೊಳ್ಳುತ್ತದೆ. ಸಮತ್ವಂ ಯೋಗ ಉಚ್ಯತೆ, ಯೋಗ ಮಾಡಿ ರೋಗ ಓಡಿಸಿ ಅಂತ ಹೇಳ್ತಾ ಯೋಗ ವೀಕ್ಷಣೆ ಮಾಡಿದ ನಮ್ಮ ಎಲ್ಲ ಯೋಗ ವೀಕ್ಷಕರಿಗೆ ನಮ್ಮ ಧನ್ಯವಾದಗಳು. Okay,